ನೋಡಿ ಸರ್, ಇದು ಮಳವಳ್ಳಿಯಿಂದ 65-70 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 170. ಸತ್ಯಮಂಗಲ ಹೈವೇಗೆ ಇರೋಂಥ ಜಾಗ ಇದು. ಮೇನ್ ರೋಡ್ ಪ್ರಾಪರ್ಟಿ. 2 ಬೋರ್ ಇದೆ, ಸುತ್ತ ಫೆನ್ಸಿಂಗ್ ಇದೆ. ಎಲ್ಲ ತೆಂಗು ಮೇಂಟೈನ್ ಮಾಡಿಲ್ಲ. ಈ ಥರ ತೆಂಗು ಒಂದು 4 ವರ್ಷ ಆಗಿದೆ. ನಿಮಗೆ 5 ಎಕರೆಗೆ 5 ಎಕರೆ 25 ಸೆಂಟು, 1 ಎಕರೆ ಎಕ್ಸ್ಟ್ರಾ ಖರಾಬ್ ಬರುತ್ತೆ. ಬೋರ್ವೆಲ್ ಇದೆ. ಸೂಪರ್ ಇರೋಂಥ ಜಾಗ. ರೆಡ್ ಸಾಯಿಲು, ಸುತ್ತಮುತ್ತ ಮತ್ತು ನಿಮ್ಗೆ ಒಳ್ಳೆ ವಾತಾವರಣ, ಪ್ಯೂರ್ ರೆಡ್. ನೋಡಿ, ಸ್ಕ್ವಯರಾಗಿ ಬಾಕ್ಸ್ ಆಗಿದೆ. ವಾಸ್ತುನು 100% ಕರೆಕ್ಟಾಗಿದೆ. ಈ ಥರ ತೆಂಗು ಒಂದು 200 ಮೇಲೆ ಬರ್ಬೋದು ತೆಂಗು. ಸೂಪರ್ ಇದೆ ಜಾಗ ಮಾತ್ರ. ಸಾಯ ನೋಡಿ, ರೆಡ್ಡು, ಪ್ಯೂರ್ ರೆಡ್ಡು. ಇದೆಲ್ಲ ನಿಮಗೆ ಬೆಳ್ಳುಳ್ಳಿ, ಆಲೂಗೆಡ್ಡೆ, ಶುಂಠಿ ಎಲ್ಲನೂ ಬೆಳೆಯೋಂಥ ಜಾಗ ಇದು. ಈ ಕಡೆ ಅದೇ ಥರ ಎಲ್ಲ ಬೆಳೀತಿರೋದು ನೋಡಿ. ಈ ಥರ ತೆಂಗು ಮಾತ್ರ ಇಲ್ಲಿ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಮೇಂಟೈನ್ ಮಾಡಿಲ್ಲ. ಮತ್ತು ಸಾಯಿಲ್ ಅಷ್ಟೇ ಪ್ಯೂರ್ ರೆಡ್ಡು. ಸೂಪರ್ ಇರೋಂಥ ಜಾಗ. ನ್ಯಾಷನಲ್ ಹೈವೇಗೆ ಇರೋಂಥ ಜಾಗ. ಸತ್ಯಮಂಗಲ ರೋಡ್ಗೆ ಹೋಗೋಂಥ ಜಾಗ. 65 ಕಿಲೋಮೀಟ್ರ್ ಮಳವಳ್ಳಿಯಿಂದ. ಬೆಂಗಳೂರು 165. 2 ಕಡೆ ಊರಿದೆ. ಆ ಕಡೆನೂ ಊರು, ಈ ಕಡೆನೂ ಊರು. ಮಧ್ಯೆ ಇರೋಂಥ ಪ್ರಾಪರ್ಟಿ. ಸೂಪರ್ ಐತೆ ಸಾಯಿಲ್ ಮಾತ್ರ, ಪ್ಯೂರ್ ರೆಡ್. ಹೆಂಗಿದೆ ತೆಂಗು? ಲಾಂಬಾಳ್ ಕಚ್ಚಿದೆ. ಡಾಂಬರ್ ರೋಡ್ಗೆ ನಿಮಗೊಂದು 400-500 ಅಡಿ ಬರುತ್ತೆ ನೋಡಿ. ಅಲ್ಲಿಂದ ಮನೆಯಿಂದ ಹಿಂಗೆ ಈ ಮನೆವರೆಗೂ ಡಾಂಬರ್ ರೋಡೆ ಒಂದು 500-400 ಮೀಟ್ರ್ ಬರುತ್ತೆ. ಸೂಪರ್ ಇದೆ ಜಾಗ. ಎಲ್ಲ ಪೈಪ್ಲೈನು, ಡ್ರಿಪ್ರಿಗೇಷನು ಎಲ್ಲ ಆಗೈತೆ. ಮೇಂಟೈನ್ ಮಾಡಿಲ್ಲ ಅಷ್ಟೇ ಇವರು. ನಿಮ್ಗೆ 1-1.5 ಎಕರೆ ಖರಾಬ್ ಬರುತ್ತೆ. ಒಂದೇ ಸಿಂಗಲ್ ಪಾಣಿ. 5 ಎಕರೆ 25 ಸೆಂಟು ಜನರಲ್ಲು. ಇದು ಟೈಮ್ 2-3 ವರ್ಷ ಐತೆ. 300-350 ಗಿಡ ಐತೆ. 1 ಎಕರೆಗೆ 60 ಗಿಡ. ಹೆಚ್ಚು ಕಮ್ಮಿ ಇವರು ಎಲ್ಲನೂ ಹಾಕ್ತಾರೆ. ಇಲ್ಲೇನು 1 ಎಕರೆ 2 ಎಕರೆ ಖಾಲಿ, 1 ಎಕರೆ ಖಾಲಿ.